ಕೋಚು ಫುಲ್ಲು ರೆಸ್ಟಲ್ಲಿದ್ದಾರೆ, ಯಾಕಂದರೆ ಹುಷಾರಿಲ್ಲ ನೋಡಿ, ತಲೆನೋವಂತೆ ಮಲ್ಕೊಂಬಿಟ್ಟಿದ್ದೆ. ನೋಡಪ್ಪ, ನಾವು ಹಿಂಗೆ ವಿಡಿಯೋ ಮಾಡಿರಿ ಹಿಂಗೆ ಹೋಗ್ತೀರಾ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಬಂದವ್ರೆ ಬನ್ನಿ ನಾವು ವರ್ಕೌಟ್ ಮಾಡೋಣ. ನಮ್ಮ ಜೊತೆ ಅವನೇ ನಮ್ಮ ಉಪ್ಪಿ ಫ್ಯಾನ್ ಆಫ್ ಆದ, ನಿಮ್ಮ ಹೆಸರು ಹೇಳ್ರಿ, ಟ್ರೋಲ್ ಮಾಡ್ಬೇಕಂತೆ ನಾವು. ರೇಂಜಿಗೆ ವರ್ಕೌಟ್ ಮಾಡ್ತಾವ್ ನೋಡ್ರಿ. Okay, let's go. ಹಾಯ್ ಗಾಯ್ಸ್, ವೆಲ್ಕಮ್ ಟು ಟುಡೇ ಬ್ಲಾಗ್. ಇವತ್ತು ನಮ್ಮ ಕೋಚು ಫುಲ್ಲು ರೆಸ್ಟಲ್ಲಿದ್ದಾರೆ, ಯಾಕಂದರೆ ಹುಷಾರಿಲ್ಲ ನೋಡಿ, ತಲೆನೋವಂತೆ ಮಲ್ಕೊಂಬಿಟ್ಟಿದ್ದಾರೆ ಮಗು ಥರ. ಕೋಚ್ ಏನಾಗ್ತದೆ? ತಲೆನೋವಾ? ಹೌದು. ಕೆಮ್ಮು ಮತ್ತೆ ಕಟ್ಟಿದ ಮೂಗು ಕೂಡ. ಹೌದಪ್ಪ, ಹೌದು. ಏನಾಗ್ತದೆ ಹೇಳಿ, ಪರವಾಗಿಲ್ಲ, ನಾಚಿಕೆ ಅಂತ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಲ್ಲಿ. ಬಟ್ ಹೆಡ್ ಪೇಯ್ನ್ ಆಗ್ಬಿಟ್ಟಿತ್ತು ಜಿಮ್ಮಲ್ಲಿ ಏನೋ ಮಾಡ್ತಾ ಇದ್ರ, ತಲೆನೋವು ತಾನೆ, ಆರಾಮಾಗಿ ಮಲ್ಕೊಳ್ರಿ. ಆದ್ರೂ ಬ್ಲಾಗ್ ಮಾಡ್ಲೇಬೇಕಂತನಾ? ಆದ್ರೂ ತೋರಿಸ್ಬೇಕಲ್ಲ ನಿಮ್ಮನ್ನೆಲ್ಲನ. ಹಂಗೆ ನೋಡ್ರಿ, ಇವರೇ ನಮಗೆ ಮಸಾಜ್ ಮಾಡಿಬಿಟ್ಟು ಅದೇನು ಟಿಜಾ ಥೆರಪಿ ಮಾಡೋರೆ. ನೋಡ್ರಿ ಜಿಮ್ಮಲ್ಲಿ ನೋಡ್ರಿ ಎಷ್ಟೇ ಜನ ಅವ್ರಿ, ಇಷ್ಟೇ ಜನ. ಹಂಗೆ ತೋರಿಸ್ಬಿರೋ, ಹಂಗೆ ಯಾರು ಬಂದವ್ರೆ ನಮ್ಮ ಯಾಕೆ ಬ್ರೋ ಹಿಂಗೆ ಹೋಗ್ಬಿಡ್ತೀರಾ? ನೋಡಪ್ಪ, ನಾವು ಹಿಂಗೆ ವಿಡಿಯೋ ಮಾಡಿರಿ ಹಿಂಗೆ ಹೋಗ್ತೀರಾ? ದೊಡ್ಡವರು ಮದುವೆ ಆಗಿರೋರು ಹೇಳ್ಬೇಕೆಲ್ಲ, ಮುಗ್ದೋಗೈತೆ ನೋಡಿ ಗೈಸ್. ಇನ್ನು ಟೈಮ್ ಐತೆ 9:30. ಇನ್ನೂ ಇವ್ರು ಇಲ್ಲೇ ಅವರು ವರ್ಕೌಟ್ ಮಾಡ್ತಾವ್ರೆ, ನೋಡೋಣ. ಇವತ್ತು ಬೇರೆ ಬೆಳಗ್ಗೆ ಲಾಗ್ ಮಾಡಿಲ್ಲ ನಾನು. ತಲೆ ನೋಯ್ತಿತ್ತು ಅಂತಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ಎಡಿಟ್ ಮಾಡೋದು ಆಮೇಲೆ ಮಾಡ್ಕೊಂತೀಯ? ತಲೆ ಬೇರೆ ನೋಯ್ತಿತ್ತು ಇವತ್ತು. ಬಂದು ವಿಡಿಯೋ ಎಡಿಟ್ ಮಾಡೋಣ ಅಂತಂದು ಕೂತ್ಕೊಂಡೆ. ಎಡಿಟ್ ಮಾಡ್ತಾ ಇದ್ದೆ, ಹಂಗೆ ಡೈರೆಕ್ಟ್ ಅದೇ ಶಾರ್ಟ್ ವಿಡಿಯೋದಾಗ ಮಾತ್ರ ಇನ್ಸ್ಟಾಗ್ರಾಮ್ ಬರ್ತಾ ಇದ್ದೆ, ಅದಕ್ಕೆ ಮಾತ್ರ ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೆ. ಹಂಗೆ ತಲೆನೋವು ಬಂತು. ಇಲ್ಲಿ ಮಲ್ಕೊಳಕ್ಕೆ ನೋಡ್ತೀನಿ, ಆಗಲಿಲ್ಲ. ತಿರ್ಗ ಆಮೇಲೆ ಈ ಚೇರ್ನ ಹಿಂಗೆ ಉಲ್ಟಾ ಬರ್ಬಿಟ್ಟು ಇದ್ರ ಮೇಲೆ ಮಲ್ಕೊಂಡೆ ನೋಡ್ತೀನಿ ಅಂತ. ಆದ್ರೂ ತಲೆನೋವು ಒಂಥರ ಇದಾಗ್ಬಿಡ್ತು. ತಿರ್ಗ ಆಮೇಲೆ ಅಲ್ಲೋಗಿ ಕೂತ್ಕೊಂಡೆ. ಆಮೇಲೆ ಅವರು ಕ್ಲೈಂಟ್ ಬಂದಮೇಲೆ ಒಂದು ಸ್ವಲ್ಪ ತಲೆಗೆ ಮಸಾಜ್ ಮಾಡಿದ್ರು. ಆಮೇಲೆ ಸರಿ ಆಯಿತು, ಪರವಾಗಿಲ್ಲ. ಮುಗೀತೇನಾ? ಹಾಯ್ ನೋಡ್ರಿ, ಎಲ್ಲ ಹೊರಟ್ಬಿಟ್ರಿ ಇವರು. ಕಂಪ್ಲೀಟೇ? ಹಾಂ, ಬಾಯ್ 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 ಬಾಯ್. हाँ, यूट्यूब फेमस हो गया आपको? हाँ, बाय 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 बाय. ಯಾರೇ ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ನಮ್ಮ ಬ್ರೋನ ಮಾತಾಡಿಸಿ ಸ್ವಲ್ಪ, ಆಮೇಲೆ ಸಿಗ್ತೀನಿ. ಸ್ವಲ್ಪ ಅವರು ಕ್ಯಾಮ್ರಾ ಮುಂದೆ ಬರೋಲ್ಲ, ಸ್ವಲ್ಪ ಕಮ್ಮಿನೇ. ಅದಕ್ಕೋಸ್ಕರ ಆಮೇಲೆ ಪೂಜೆ ಮಾಡೋಕ್ಕೆ ಹೂವು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆಲ್ರೆಡಿ ಫೋಟೋ ಎಲ್ಲ ಒರೆಸಿದ್ದೀನಿ ನೋಡಿ. 6 ಆಗ್ತಾ ಬಂದಿದೆ, ಇನ್ನೇನು ಪೂಜೆ ಮಾಡಬೇಕು. ಈಗ ಹೂವು ಹಾಕ್ಬಿಟ್ಟು ಫೋಟೋ ಎಲ್ಲ ಒರೆಸ್ಬಿಟ್ಟಿದ್ದೀನಿ. ಈಗ ಹೂವು ಕಟ್ ಮಾಡಿಬಿಟ್ಟು ಎಲ್ಲ ಅದಕ್ಕೆ ಇಡಬೇಕು. ನೋಡಿರಿ, ಸುದೀಪ ಬಂದಾನೆ. ಸುದೀಪ ಫುಲ್ ವರ್ಕೌಟ್ ಮಾಡ್ತಾನೆ ನೋಡ್ರಿ. ನೋಡ್ರಿ ಈ ಕಡೆ ಗೌನಿ ಸುದೀಪ ಕತ್ಲಾಗಿದೆಯಾ? ಕಾಣಿಸ್ತಿಲ್ಲ. ಹಾಂ
ಕಂಡ ನೋಡಿ ಗಾಯ್ಸ್, ಫುಲ್ ಬ್ಯುಸಿಯಾಗವನಿ ವರ್ಕೌಟ್ ಮಾಡ್ತಾ. ಇವಾಗ ಪೂಜೆ ಮಾಡಬೇಕು, ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹೂವು ಕಟ್ ಮಾಡಬೇಕು, ಬನ್ನಿ ಹೂವು ಕಟ್ ಮಾಡೋಣ. ನನ್ನ ಜೊತೆ ಜಾಯ್ನ್ ಆಗಿ ನೀವು ಹೂವು ಕಟ್ ಮಾಡೋಕ್ಕೆ. ಮಾರ್ನಿಂಗ್ ಜಾಸ್ತಿ ವೀಡಿಯೋ ಮಾಡೋಕ್ಕಿಲ್ಲ, ಯಾಕೆ ಅಂತಂದರೆ ನನ್ನ ಹೆಡ್ ಪೇಯ್ನ್ ಇತ್ತು ಸ್ವಲ್ಪ ಜಾಸ್ತಿ, ಈಗಲೂ ಲೈಟಾಗಿ ಐತೆ. ನೋಡಬೇಕು, ಸ್ವಲ್ಪ ಆದಷ್ಟು ಫ್ರೀ ರೆಡಿ ಮಾಡ್ಕೋಬೇಕು, ಅಂದರೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಹಿಂಸೆ ಆಗಿಬಿಡುತ್ತೆ ಗಾಯ್ಸ್ ಆಮೇಲೆ. ಅದಕ್ಕೋಸ್ಕರ ಬನ್ನಿ ಈಗ ಕೊಟ್ಟಿಲ್ಲ. ಇದನ್ನು ಮಾಡಿದ್ರೆ ಇದನ್ನೇ ಕಟ್ ಮಾಡಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಫೋಟೋಕ್ಕೆ ಸ್ವಲ್ಪ ಅಲ್ಲಿ ಹೊರಗಡೆಗೆ ಇದು ಇಲ್ಲಿ ಫೋಟೋ ಐತೆ ಒಂದು ಬಾಗಿಲ ಹತ್ರ, ಹೀಗೆ ಡೋರ್ ಹತ್ರ ಒಂದು ಫೋಟೋ ಇರೋಕ್ಕೆ. ಕೇಳಿಸಲ್ಲ ಆಮೇಲೆ ನಿಮಗೆ, ಅದಕ್ಕೋಸ್ಕರ ನನ್ನ ಕಡೆಯಿಂದ ನಿಮಗೂ ಒಳ್ಳೇದಾಗಲಿ ಬೇಡ್ಕೊಂತೀನಿ ಪೂಜೆ ಮಾಡಬೇಕಾದ್ರೆ. ಓಕೆನಾ? ಇದ್ರಾಗೆ 6 ಪೌಂಡ್ ಇದನ್ನು ಮಾಡ್ಕೋಬೇಕು ಹೂವು. ಇದು 6 ಕೆಳಗಡೆ ಇದು ತುಳಸಿ. ಸ್ವಲ್ಪ ಕಟ್ ಮಾಡ್ಕೊಂಡು ಇದನ್ನು ಎಲ್ಲ ಬಿಡಿಸ್ಬೇಕು, ಇರ್ಕೋಬಾರ್ದು. ನಾನು ವಾರಕ್ಕೆ 2 ಸತಿ ಪೂಜೆ ಮಾಡ್ತೀನಿ ಜಿಮ್ಮಲ್ಲಿ. ವಾರಕ್ಕೆ 2 ಸತಿ ಅಂತ ಅಂದರೆ ಯಾವಾಗ ಅಂದರೆ ಮಂಗಳವಾರ, ಶುಕ್ರವಾರ, ಈ 2 ದಿನ ಪೂಜೆ ಮಾಡ್ತೀನಿ. 2 ದಿನ ಫುಲ್ ಪೂಜೆ ಮಾಡೋದು ನಾರ್ಮಲಾಗಿ. ಸ್ವಲ್ಪ ಹೂವು ಗಿವು ಹಾಕ್ಬಿಟ್ಟು ಫೋಟೋ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡ್ತೀನಿ. ಇನ್ನು ಇದ್ದಿದ್ದ ಟೈಮೆಲ್ಲ ನಾರ್ಮಲಾಗಿ ಪೂಜೆ ಮಾಡ್ತೀನಿ. ಅಂದರೆ ಈಗ ಸ್ವಲ್ಪ ಊದ್ಗಡ್ಡೆ ಹಚ್ಚಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ದೀಪ ಹಚ್ಚುತ್ತೀನಿ, ಎಣ್ಣೆ ಹಾಕ್ಬಿಟ್ಟು ಅಷ್ಟೇ. ಈಗ ಇದು ಎಲ್ಲಿಗೆ ಹಾಕೋಣ? ನಾನು ಊರಾಗಿದ್ದಾಗ ಹೂವನ್ನ ಮಾರ್ತಾಯಿದ್ವಿ ಕಾಯ್ಸ್. ನಾವು ಹೂವು ಬೆಳೆದು ಮಾರ್ತಿದ್ವಿ ಊರಾಗಿ. ಅಲ್ಲೆಲ್ಲ ಹೂವನ್ನ ಕಟ್ ಮಾಡಿ ಮತ್ತು ಈ ಥರ ಜೋಡಿಸಿ ಇದೆಲ್ಲ ರೂಢಿ ಐತೆ, ಅದಕ್ಕೆ ಹಿಂಗೆ ಮಾಡ್ತಿರೋದು. ಇಲ್ಲ ಅಂದಿದ್ರೆ ಹಂಗೆ ಹಾಕ್ಬಿಡ್ತಿದ್ದೆ. ಈ ಥರ ಹಂಗೆ ಇದ್ದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರನೇ ಹಿಂಗೆ ಹಾಕೋದು. ಹಂಗೆ ಇತ್ತು ಅಂದರೆ ಏನೋ ಒಂಥರ ಖರಾಬಾಗಿ ಕಾಣುತ್ತೆ, ಸುಮ್ಮನೆ ರೌಂಡಿಗೆ ಮಾಮೂಲಿ ಹಾರ ಥರ ಕಾಣುತ್ತೆ ನೋಡಿ. ಈಗ ಈ ಥರ ಇತ್ತು ಅಂದರೆ ಚೆನ್ನಾಗಿರುತ್ತಲ್ವ. ಆಮೇಲೆ ನನಗೆ ಹಾಕೊಂಡವನೇ ಅಂತ ಬಡ್ರಿ.
ಕಾಣಿಸ್ತೈತೆ. ಪಾಸಿಟಿವ್ ವೈಬ್ ಬಂತಾ? ಹಾಂ ಬಂತಾ ಇಲ್ವಾ? ಹಾಂ ಹಾಂ ಸ್ಮೆಲ್ ಮಾತ್ರ ಗಮ್ ಅಂತ ಐತೆ, ಪಾಸಿಟಿವ್ ವೈಬ್ ಬಂದಿಲ್ಲ. ಹಂಗೆ ಏನು ತಲೆ ಓಡಿಸ್ತೀಯ ನೀನು? ನೋಡ್ರಿ ಈಗ ರಮೇಶ ಬಂದ್ಬಿಟ್ಟವನೆ. ತುಂಬ ದಿನ ಆದಮೇಲೆ ಕಾಣಿಸ್ತಾವ ನೋಡ್ರಿ ನನ್ನ ಲಾಗಲ್ಲಿ. ಯಾಕೋ ಎಲ್ಲೋಗಿದ್ದ ನೀನು? ಹಾಂ ಕೆಲಸ 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 ತುಂಬ ಕೆಲಸ ಮಾಡ್ತಾವನೆ ಗೈಸ್ ಇವನು. ಯಪ್ಪ ಅವ್ರಿಗೆ ಕೆಲಸನೇ ಆಗೈತಪ್ಪ ಒಂದು ನೋಡ್ರಿ. ಫುಲ್ ವರ್ಕೌಟ್ ಮಾಡಿ ಸುಸ್ತಾಗಿ ಬಿದ್ದೋಗ್ಬಿಟ್ಟವನು. ಗಾಡಿ ಫುಲ್ ಬಿದ್ಕೊಳ್ಬಿಟ್ಟೈತಿ. ಈಗ ಕೆಲ್ಸಕ್ಕೆ ಹೋಗೋದ ಅಥವಾ ಕೆಲಸದಿಂದ ಬಂದ? ಅಲ್ಲೇ ಕೆಲಸದಿಂದ ಬಂದ ನೋಡ್ರಿ. ನಮ್ಮ ಸುದೀಪ ಇವಾಗ ಕೆಲ್ಸಕ್ಕೆ ಹೋಗೋದು. ನಮ್ಮ ಸುದೀಪನು ಬ್ರೋ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಈಗ. ನಮ್ಮ ಬ್ರೋದು ಔಟ್ಲುಕ್ ನೋಡ್ರಿ ಯಾವ ಥರ ಐತೆ, ಹೇರ್ ಸ್ಟೈಲು. ಏನು ಬ್ರೋ ಹಿಂಗೆ ಮಾಡಿಸ್ಬಿಟ್ಟಿದ್ದೀರಾ ನೋಡ್ರಿ. ಈ ಕಡೆ ಹಿಂದಿವನವನೇ ಪ್ಲೇಟ್ ಎತ್ಕೊಂಬತ್ತಾವ, ವರ್ಕೌಟ್ ಮಾಡ್ತಾವ ನೀನು. ಬನ್ನಿ ಹಿಂಗೆ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ. ಸುಮ್ಮನೆ ಕೂತ್ಕೊಬಿಟ್ಟವನೇ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ನಾನು. ಈಗ ಯಾರು ಬಂದಿಲ್ಲ, ಬಂದ್ಮೇಲೆ ಸಿಗ್ತೀನಿ. ನಮ್ಮ ಮೊಟ್ ಬಂದವ್ರೆ. ಮೊಟ್ ಗೈಸ್ ನೋಡ್ರಿ, ಈ ಥರ ಎಲ್ಲ ಹುಡುಗರಿಗೆಲ್ಲ ರೋದನೆ ಕೊಡ್ಕೊಂಡು ಜಿಮ್ಮಲ್ಲಿ ಹಿಂಸೆ ಕೊಡ್ಕೊಂಡು ಬಿಡ್ದಂಗೆ. ಹಾಂ ಸಾಕು ಮಿರರ್ ಬ್ಲಾಸ್ಟ್ ಇಷ್ಟ ಆದತ್ತು. ಬರೀ ಮಿರರ್ ನೋಡೋದು. ಬಂದು 1 hour ಆಯಿತು, ಒಂದು ವರ್ಕೌಟ್ ಮಾಡಿಲ್ಲ. ಹಾಂ 1 hour ಆಯಿತು, ಒಂದು ವರ್ಕೌಟ್ ಮಾಡಿಲ್ಲ. ಇನ್ನು ಕೂತ್ಕೊಂಡಿರೋದು ಕತೆ ಹೊಡ್ಕೊಂಡು. ಇವರೊಬ್ರು, ಇನ್ನೊಬ್ರು ತೋರಿಸ್ತೀನಿ ಬನ್ನಿ. ನೋಡಿ ನೀನು ಏನು ಮಾಡ್ತೀರ ನೋಡ್ರಿ. ಇಲ್ಲಿರೋರೊಬ್ರು ಕ್ಲೀನಾಗಿ ವರ್ಕೌಟ್ ಮಾಡಲ್ಲ, ವರ್ಕೌಟ್ ಮಾಡೋರ್ಗು ಬಿಡಲ್ಲ, ರೋದನೆ ಕೊಡೋದು ನಮಗೆ ಬಂದಿಲ್ಲಿದೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಇವತ್ತು ನಾನು ವರ್ಕೌಟು ಸ್ಟಾರ್ಟ್ ಮಾಡ್ತಿದ್ದೀನಿ, ಶೋಲ್ಡರ್ ವರ್ಕೌಟು. ಬನ್ನಿ ನಾವು ವರ್ಕೌಟ್ ಮಾಡೋಣ. ನಮ್ಮ ಜೊತೆ ಅವನೇ ನಮ್ಮ ಉಪ್ಪಿ ಫ್ಯಾನ್ ಆಫ್ ಆದ. ನಿಮ್ಮ ಹೆಸ್ರು ಹೇಳ್ರಿ ಅಣ್ಣ. ಏನೋ ಒಂದು ಹೇಳೋಣ ಅಂತ ಇವತ್ತು ಅದೇ ವಿಡಿಯೋ ಹಾಕಿರೋದು. ಮೊನ್ನೆ ಹೇಳಿದ್ದೆ ಗೊತ್ತಾ, ಏನೋ ಒಂದು ಹೇಳೋಣ, ಏನೋ ಒಂದು ಹೇಳೋಣ ಅಂತಲ್ಲ. ಸಕ್ಕದಾಗೈತದ, ನನಗೆ ಇಷ್ಟ ಆಯ್ತು ನೀನು ಹೇಳಿದ್ದು. ಸಕ್ಕದಾಗಿ ಹೇಳ್ತು ಗೈಸ್. ಬನ್ನಿ ಈಗ ನೋಡ್ರಿ, ಇನ್ನೂ ಎಷ್ಟು ಜನ ಅವ್ರೆ, ಎಷ್ಟೊಂದು ಜನ ಅವ್ರು ನೋಡ್ರಿ. ಇವ್ರಿಗೆಲ್ಲ ಇನ್ನೂ ಬೇಗ ಮುಗಿಯಲ್ಲ. 9:30 ಆದರೂ ಹೋಗಲ್ಲ ಇವರು ಇನ್ನೂ. ಇವರೆಲ್ಲ ವೀಡಿಯೋ ಅದು ಇದು ಮಾಡ್ಕೊಂಡು ಕೂತ್ಕೊಂತಾರೆ. ಬನ್ನಿ ನಾವು ವರ್ಕೌಟ್ ಮಾಡೋಣ ಅಂತ ಹೇಳ್ತಾ, ಬನ್ನಿ ನಾವು ವರ್ಕೌಟ್ ಮಾಡೋಣ ಅಂತ ಹೇಳ್ತಾ, ಬನ್ನಿ ನಾವು ವರ್ಕೌಟ್ ಮಾಡೋಣ ಅಂತ ಹೇಳ್ತಾ, ಬನ್ನಿ ನಾವು ವರ್ಕೌಟ್ ಬನ್ನಿ ಮಾಡಿ ಚೆನ್ನಾಗಿ. ಏನ್ನ ವರ್ಕೌಟ್ನ ಲೆಟ್ಸ್ ಗೋ. ಪಾವ್ ಬ್ಯಾಕ್ ದಿ ಸೇಫ್ ಝೋನ್. ಚಪ್ಪೆನ್ಸ್ ದ ಮಾರ್ಕ್. ಏನ್ನ ನೋಡ್ರಿ ಗೈಸ್, ಬಾಗ್ಲು ತೆರೆದವನಂತೆ. ನಾನು ಬರೋಕ್ಕೆ ಹೊರಗಡೆ ಕಾಯ್ತಾವನೆ ವರ್ಕೌಟ್ ಮಾಡ್ಬೇಕಂತೆ. ವರ್ಕೌಟು ಪಾಪ ಹುಡುಗ ಬೇಜಾರಾಗ್ತಾನೆ. ವರ್ಕೌಟ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ 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 ನೋಡ್ರಿ, ಇನ್ನ ಟ್ರೋಲ್ ಮಾಡ್ಬೇಕಂತೆ ನಾವು. ಏನಂತ ಮಾಡಬೇಕು ನಾನು ಟ್ರೋಲು? ಏನಂತ ಮಾಡ್ಬೇಕು ಹೇಳ? ಆಯಿತು ಬಾರೋ. ಹೇಳಲ್ಲ, ಪೂರ್ತಿ ಹೇಳೋದು ಪೂರ್ತಿ ಹೇಳು. ಇವಾಗ ಹೇಳಿದ್ನ ಇವಾಗ ಹೇಳ್ದಲ್ಲ. ಕಾಮಿಡಿ ಆಗ್ಬೇಕು. ಯಾವ ಥರ ಅಂದ್ರೆ ಒಬ್ರು ನಗೋ ಥರ, ಆ ಥರ ಈ ಥರ ಏನಾದ್ರು ಒಂದು ವಿಡಿಯೋ ಸೆಂಟ್ರಾಗಿ ಆಗ್ಬೇಕು. ನೀನು ಡೈರೆಕ್ಟ್ ಆಗಿ ಓಪನ್ ಆಗಿ ಮಾಡಿದ್ದೇನೆ ನಾನು ವರ್ಕೌಟ್ ಮಾಡ್ದೆ ಅಂತ ಆಗ್ಬಿಡ್ತೀಯ. ಏನು ಇದು? ಅದನ್ನ ಜನಕ್ಕೆ ಅಟ್ರಾಕ್ಟ್ ಆಗ್ಬೇಕಂದ್ರೆ ಏನಾದ್ರು ಸೆಂಟ್ರಾಗೆ ಯಾರ್ದಾರ ಸೆಲೆಬ್ರಿಟಿ ನಗೋದು ಅಂತ ಬಂದ್ರೆ ಏನಾದ್ರು ಆಗ್ಬೇಕಪ್ಪ. ಓ ಬಾರೋ ಅಪರೂಪದ ಮುಳ್ಳಂದಿ ಅಂತ ಅಂದಾಕನ. ಓ ಬಂದೆ ಕಣ. ಯಾಕಣ ಹಂಗೆ ಹಾಕ್ತೀನಿ ಕಣಪ್ಪ, ಹಾಕ್ತೀನಿ.
ಆದರೆ ಜಾಸ್ತಿ ಹೆವಿ ಇದನ್ನು ಮಾಡಂಗೆ ಮಾಡಿದ್ರೆ ಇದಾಗ್ಬಿಡುತ್ತೆ ಅಂತ ನಾನಿದ್ದೀನಿ ಸುಮ್ಮನೆ. ಇನ್ನೊಂದು ಟೈಮ್ ಬೇರೆ ಇರಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕೆ, ಅದೊಂದು ಹಿಂಸೆ ಆಗಿಬಿಟ್ಟಿದೆ ನನಗೆ. ನಾನು ಒಬ್ಬನೇ ಶಾರ್ಟ್ ವಿಡಿಯೋ ಎಡಿಟ್ ಮಾಡಬೇಕು, ಲಾಂಗ್ ವಿಡಿಯೋ ಎಡಿಟ್ ಮಾಡಬೇಕು, ಡೈಲಿ ಅಪ್ಲೋಡ್ ಮಾಡಬೇಕು. ಹೆಂಗಿಂದ ಮಾಡೋಣ ಡೈಲಿ? ಹಾಂ ನೋಡ್ದ, ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಎಲ್ಲ ಹಾಕ್ಬೇಕು. ಹಂಗೆ ಎಡಿಟ್ ಮಾಡ್ತೀನಿ ಅಂತಂದರೆ ಟೈಮ್ ಇರಲ್ಲ, ನನಗೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಅನ್ನಂಗೆ ಆಗುತ್ತೆ ನೋಡಿ. ನಾನು ಇಲ್ಲ ನೈಟ್ 2 ಗಂಟೆವರೆಗೂ ಎಡಿಟ್ ಮಾಡಬೇಕು, 2 ಗಂಟೆಯಿಂದ ಮಲ್ಕೋಬೇಕು, 2 ಗಂಟೆಯಿಂದ 4:15ವರೆಗೂ ಮಲ್ಕೋಬೇಕು, ಮತ್ತು ಆಮೇಲೆ 4:40ವರೆಯಿಂದ ಎದ್ದು ಬರ್ಬೇಕು ಜಿಮ್ಗೆ, ಮತ್ತು ಜಿಮ್ಮಾಗ 10 ಗಂಟೆವರೆಗೂ ಇರಬೇಕು. 10 ಗಂಟೆಯಿಂದ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಊಟ ತಿಂಡಿ ತಿಂದ್ಬಿಟ್ಟು ಅದು 11 ಗಂಟೆಗೆ ಟಿಫನ್ ಎಲ್ಲ ಆಯ್ತತೆ. ತಿರ್ಗಾ ಸ್ನಾನ ಗೀನ ಮಾಡ್ಕೊಂಡು ಮತ್ತು ಆಮೇಲೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೋಬೇಕು. ಹಾಂ, ನಿಂಗೇನು ಮಾಡೋಕ್ಕೆ ಕಾಪ್ರಿಲ್ವೇನಲ್ಲೇ ಗಾಡ್ದಿ ಅಂದ್ಬಿಡ್ಬೇಕು ಅವರು. ಹಾಂ, ನಿಂಗೆ ಮಾಡೋಕ್ಕೆ ಕಾಪ್ರಿಲ್ಲ, ಇನ್ನೇನು ಕೆಲಸ ನಿಮಗೆ? ಹಾಂ, ಬರೀ ಇದೊಂದು ಮಾಡ್ಕೊಂಡು ಕೂತ್ಕೊಂತೀರಾ ಅನ್ಬೇಕು ನನಗೆ. ಆಮೇಲೆ ವಾದಿ ಗೆಳತಿ ಹಣಕ ಮಾಡಿ ಒಲ್ಲನ ಬೇಡ ಮಡತನ ನೋಡಿ ಅರಗಿಣಿ ಹೆಂಗ ಸಾಕತೇನ ದುಡ್ದ ಚಂದುಳ್ಳ ಚಲವಿ ನಿನ್ನಂಬದ ನಾಗಿನಮ್ಮ ಕಳಸಾರ ಸುರದ ನಂಗೆ ನಿನ್ನ ಕೊಡಬೇಡ ಮಣ್ಣ. ಏನು ಹಂಗೆ ಹೇಳ್ತೀಯ ಸಾಂಗು? ಸೂಪರ್ ಸೂಪರ. ಬೆಂಕಿ ಚಿಂದಿ ಬೆಂಕಿ ಚಿಂದಿ ಪುಳಿಯೋಗರೆ ಮೊಸರನ್ನ ಬೂಂದಿ ಒಕ್ಕಟ್ ಮಾಡಿ ಸಾಂಗೆಲ್ಲ ನೆನಪಿ ಬರ್ತಾರೆ. ನೆನಪೆಲ್ಲ ಈಗ ಬರ್ತಿದಾವಣ. ಹಾಂ, ಯಾರು ಬರ್ತಾವ್ರೆ? ಹಳೆ ಹುಡುಗಿ ನಮಗೂ ಯಾವ ಹಳೆ ಹುಡುಗಿ ಹೆಸ್ರು ಹೇಳು? ಯಾವ ಹೆಸರಿಲ್ಲ ಪಸರಿಲ್ಲ, ಅದಕ್ಕೆ ಹಾಂ ನಿಮಗೆ ಬಂದು ಮಾಡಬೇಕು ಒಕ್ಕಟ್ನ. ಈ ಡಂಬಲ್ ಸತ್ತಿದಾಗ ಮಾತ್ರ ನೆನಪು ಬರ್ತಾವು. ಸೊ ಅದಕ್ಕೆ ಫೀಲಿಂಗ್ಸ್ ಅಂದ್ರೆ ಜಾಸ್ತಿ ಬರ್ತಿದ್ದಾವೆ. ಇವತ್ತಂತೂ ಅಣ್ಣ ಸಹಾಯ ರೇಂಜಿಗೆ ವರ್ಕೌಟ್ ಮಾಡ್ತಾವ್ ನೋಡ್ರಿ. ಸ್ಲೋ, ಹಾಂ, ಇನ್ನೂ ಸ್ಲೋ ಹೋಗ್ಬಿಡು, ಬಾಡಿ ಡೌನ್ ಮಾಡಬೇಡ. ಹಾಂ, ಹಂಗೆ ಆಲೇ ಬಿದ್ದೋಗೋ ಥರ ಆಗ್ಬಿಟ್ಟವನೇ ಗೈಸ್ ಹುಡುಗ. ಆ ರೇಂಜಿಗೆ ವರ್ಕೌಟ್ ಮಾಡಿಸ್ಬಿಟ್ಟಿದ್ದೀನಿ ಪಾಪ. ನೋಡ್ರಿ, ಈ ವರ್ಕೌಟ್ ಮುಗೀತು. ಈಗ ಪ್ರೋಟೀನ್ ಗೀಟಿಂಗ್ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡ್ತಾ ಇರಿ. ಆದಷ್ಟು ನೀವು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನನಗೆ ಇನ್ನೂ ಹೆಲ್ಪ್ ಆಗುತ್ತೆ. ನನಗಿನ್ನೇನು ಆಗ್ತಾಯಿಲ್ಲ, ವಿಡಿಯೋ ಎಡಿಟ್ ಮಾಡೋದು, ವಿಡಿಯೋ ಮಾಡೋದು ಎಲ್ಲ ಹಿಂಸೆ ಅನ್ನಿಸ್ತೈತೆ, ಜಾಸ್ತಿ ಕಷ್ಟ ಆಗ್ತೈತೆ. ವಿಡಿಯೋ ಇನ್ನೂ ಚೆನ್ನಾಗಿ, ಇನ್ನೂ ಕ್ವಾಲಿಟಿ ಕೊಡಬೇಕು, ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅನ್ನಿಸುತ್ತೆ. ಆದರೆ ಏನು ಮಾಡೋದು, ನಾನು ಒಬ್ಬನೇ ವಿಡಿಯೋ ಎಡಿಟ್ ಮಾಡಬೇಕು, ನಾನು ಒಬ್ಬನೇ ಇದನ್ನು ಮಾಡಬೇಕು, ಅಲ್ಲಿ ಜಿಮ್ಮಿಗೆ ಬರಬೇಕು, ಮಾರ್ನಿಂಗ್ಗೆ ಬೇಗ ಎದ್ದೇಳಬೇಕು, ಅದಕ್ಕೋಸ್ಕರ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಆದ್ರೂ ಏನೋ ಮಾಡಿ ಎಡಿಟ್ ಮಾಡಿ ಒಂದು ಶಾರ್ಟ್ ವಿಡಿಯೋ ಎಡಿಟ್ ಮಾಡಬೇಕು, ಒಂದು ಲಾಂಗ್ ವಿಡಿಯೋ ಎಡಿಟ್ ಮಾಡಬೇಕು ಡೈಲಿ. ನನಗೆ ಎಡಿಟ್ ಮಾಡೋದು ಇನ್ನೊಂದು ವಾಯ್ಸ್ ಓವರ್ ಬೇಡ ಕೊಡಬೇಕು ಶಾರ್ಟ್ ವಿಡಿಯೋದಲ್ಲಿ. ಆ ವಾಯ್ಸ್ ಓವರ್ ಕೊಡೋದೇ ಒಂದು ದೊಡ್ಡ ಕತೆ. ಅದಕ್ಕೆ ಕೊಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವು ನಿಮಗೋಸ್ಕರ ನೀವು ಆದಷ್ಟು ವೀಡಿಯೋನ ಶೇರ್ ಮಾಡ್ತಾಯಿದ್ರೆ, ಲೈಕ್ ಮಾಡಿಸ್ತಾಯಿದ್ರೆ, ಸಬ್ಸ್ಕ್ರೈಬ್ ಮಾಡಿಸ್ತಾಯಿದ್ರೆ ನಾನು ಇನ್ನೂ ಚೆನ್ನಾಗಿ ಮೋಟಿವೇಶನ್ ಆಗಿಬಿಟ್ಟು ನೈಟು ಡೇ ಎಲ್ಲ ಎದ್ಬಿಟ್ಟೆ ವರ್ಕೌಟ್ ನಿದ್ದೆ ಮಾಡ್ದಂಗೆ ವಿಡಿಯೋ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ ಏನಂತೀಯಪ್ಪ? ಸಪೋರ್ಟ್ ಮಾಡಿ, ಈಗ ಬೆಳೆಸಿ. ನಮ್ಮ ಉಪ್ಪಿ ಫ್ಯಾನ್ ಹೇಳ್ತಾ ಇರ್ಬೇಕಾದ್ರೆ ನೀವು ಬೆಳೆಸ್ಬೇಕು. ಯಾರು ಉಪ್ಪಿ ಫ್ಯಾನ್ಸ್ ಇದ್ದಾರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.
ಉಪ್ಪಿ ಫ್ಯಾನ್ಸ್ ಯಾರ್ಯಾರು ಇದ್ದಾರ ಅವ್ರಿಗೆಲ್ಲ ಶೇರ್ ಮಾಡಿ. ಏನಂತೀಯ? ಅದು ಮಾಡಿ ಅಣ್ಣ ಪಾಪ ಕಷ್ಟಪಡ್ತಾನೆ. ಇವತ್ತಂತೂ ಬೆವರು ಇಡಿಸ್ಬಿಟ್ಟವನೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ನಾನು ಮತ್ತೆ ಕೌಶಿಕ್ ಅವರು ಸೇರ್ಕೊಂಡು ಸಾಂಗ್ ಆಡ್ತಾ ಇದ್ದೀವಿ. ಯಾವ ಸಾಂಗು ಅಂತಂದ್ರೆ ಸುದೀಪ್ ಸರ್ ಸಾಂಗು. ಅಷ್ಟೊಂದು ಚೆನ್ನಾಗಿ ಆಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಬೈಕಳಕ್ಕಂತೂ ಹೋಗ್ಬೇಡ್ರಿ. ಸುದೀಪ್ ಸರ್ ಫ್ಯಾನ್ ಯಾರಾದ್ರೂ ನೋಡ್ತಿದ್ರೆ ಬೈಕಳಕ್ಕಂತೂ ಹೋಗ್ಬೇಡ್ರಿ. ಐ ಆಮ್ ಸಾರಿ ಅಂತಂದು ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೆಡಿ 1 2 3 ಗೋ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ, ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೇ ಕರುತ್ತಿದೆ ಕನಸು, ಈ ಉಸಿರನೇ ಪ್ರೀತಿಸು, ನನ್ನುಸಿರನೇ ಮರಳಿಸು, ಒಂದೇ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ ಈ ಉಸಿರ ಮಾಡಿ. ಒಂದು ರೇಂಜಿಗೆ ಗಾಡಿದ್ದೀವಿ, ಗೊತ್ತಿಲ್ಲ ಯಾವ ಥರ ಬಂದೈತೆ ಅಂತ. ಬೈಕಳಕ್ಕಂತೂ ಹೋಗ್ಬೇಡ್ರಿ, ಯಾವುದೇ ಕಾರಣಕ್ಕೂ ಬೈಕಬೇಡ್ರಿ. ತುಂಬ ಸಾರಿ, ಐ ಆಮ್ ಸಾರಿ ಸಾರಿ ಸಾರಿ. ಯಾವುದೇ ಕಾರಣಕ್ಕೂ ಬೈಕಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಕುತ್ಕೊಂಡು ಅದು ವಿಡಿಯೋ ಇವಾಗಿನ ಆ ಸಾಂಗ್ನ ಕೇಳ್ತಾ ಇದ್ದೆ ಇದರಲ್ಲಿ. ಅದಕ್ಕೆ ಸಾಂಗ್ ಆಡೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು, ಅದಕ್ಕೋಸ್ಕರ ಆಡಿದ್ದು. ಯಾವುದೇ ಕಾರಣಕ್ಕೂ ಬೈಕಳಕ್ಕೆ ಹೋಗ್ಬೇಡ್ರಿ, ಸಾರಿ ಹೇಳ್ತಾ. ಈಗ ವರ್ಕೌಟ್ ಎಲ್ಲ ಮುಗೀತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಎಂಡ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಥವ್ರಿಗೂ ಮಿಸ್ ಮಾಡ್ಕೊತಾ ಇರಿ. ಬಿ ಫಿಟ್ ಹೇಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸರ್ ಸಪೋರ್ಟ್ ಮಾಡಿ ಸರ್. ಏನಾಗಲ್ಲ, ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ಅದು ಸಬ್ಸ್ಕ್ರೈಬ್ನ ಬಟನ್ನ ಕ್ಲಿಕ್ ಮಾಡಿ ಸರ್. ಗಂಟೆನ ಹೊಡೆಯೋದನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಬೇಡಿ. ಓಕೆ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಬಾಯ್, ಟಾಟಾ ಟಾಟಾ ಹೇಳೋ. ಟಾಟಾ ಟಾಟಾ ಟಾಟಾ.